ಹೆಂಡ್ತಿ ನೋಡ್ರಿ ಹೆಂಗೆ ನನ್ನ ಮರ್ಯಾದೆ ತೆಗಿತಾ ಇದ್ದಾಳೆ. ಅಲ್ಲ ನಾನಿರೋದಕ್ಕಂತ ಮನೆ ಕೊಟ್ರೆ ಅವಳು ಹಿಂಗೆ ಮಾಡ್ಬೋದಾ? ಅಲ್ಲ ನೋಡು ಹೆಂಗೆ ಹೊರಗಡೆ ಹೋಗಿ ನನ್ನ ಮರ್ಯಾದೆ ತೆಗಿತಿದ್ದಾಳೆ. ಅಯ್ಯೋ ಹೆಂಗೆ ಬಾಯ್ ಮಾಡ್ತಿದ್ದಾಳೆ ನೋಡ್ರಿ ಅವಳು. ನೀನು ತಲೆ ಕೆಡಿಸ್ಕೊಬೇಡ ವಿಜಿ, ಸುಮ್ಮನಿರು. ಏನೇ ಆದರೂ ನಾನು ನೀನು ಬಿಟ್ಕೊಡಲ್ಲ. ಹೋಗ್ತಾಳ ಹೋಗ್ಲಿ, ಸುಮ್ಮನಿರು. ಅದೆಷ್ಟು ದಿನ ಹೋಗ್ತಾಳೆ, ಯಾರೂ ಆಗೋದಿಲ್ಲ ಅನ್ನೋದು ಗೊತ್ತು. ಅದು ಅವಳು ಕೊನೆಗೆ ನನ್ನ ಹತ್ರ ಬಂದೇ ಬರ್ತಾಳೆ. ನೀನು ಸುಮ್ಮನಿರು. ಅಲ್ಲ ಇದನ್ನೆಲ್ಲ ಮಾಡಿದ್ದೆ ನಮ್ಮ ಅಣ್ಣ ನಮ್ಮ ಅತ್ತಿಗೆ, ಅವರೇ ಎಲ್ಲ ಮಾಡಿರೋದು ಇದನ್ನೆಲ್ಲನ. ಅಲ್ಲ ಅಷ್ಟಕ್ಕೂ ನೀವು ನನಗೆ ಪ್ರಪೋಸ್ ಮಾಡಿರೋ ವೀಡಿಯೋಸ್ ಎಲ್ಲ ಯಾರು ಕಳಿಸಿದ್ರು ಅವಳಿಗೆ? ಅದೆಲ್ಲ ಯಾರು ವಿಡಿಯೋ ಮಾಡಿದ್ರು? ನೀವೆಲ್ಲ ನಾನು ಡೈರಿ ಮೇಲೆ ಕಾಲಲ್ಲಿ ಹಾಕೊಂಡು ತುಳಿತಾ ಇರೋದು ಅದೆಲ್ಲ ಕಳಿಸಿದ್ದಾರೆ ಅಂದರೆ ಅದನ್ನೆಲ್ಲ ಯಾರು ಕಳಿಸಿರು? ಅದೇ ಅಪ್ಪ, ಅದು ಯಾರು ಅಂತ ಗೊತ್ತಿಲ್ಲ. ಅದು ಎಲ್ಲಿ ವಿಡಿಯೋ ಮಾಡಿದ್ರು ಏನೋ, ಅದು ಯಾವಾಗ ವಿಡಿಯೋ ಮಾಡಿದ್ರು ಒಂದು ಗೊತ್ತಾಗ್ತಾ ಇಲ್ಲ. ಅಯ್ಯೋ, ನಾವು ಹೊರಗಡೆ ಹೋದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿತ್ತು. ಎಲ್ಲಿ ಹೆಂಗೆ ಕ್ಯಾಮ್ರಾ ಹಿಡಿದು ಹೆಂಗೆ ವಿಡಿಯೋ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಅಯ್ಯೋ ಎಂಥ ಕೆಲಸ ಆಗೋಯ್ತು ವಿಜಿ. ಇವಾಗ ಸುಗುಣಕ್ಕೆ ಗೊತ್ತಾಗಬಾರ್ದು ಅಂತ ಎಷ್ಟು ಮುಚ್ಚಿಟ್ಟಂಗೆಲ್ಲ ಕೊನೆಗೂ ಸುಗುಣಂಗೆ ವಿಷಯ ಗೊತ್ತಾಗ್ಬಿಡ್ತಲ್ಲ. ನೋಡಿ ಇವಾಗ ನನ್ನ ಮರ್ಯಾದೆ ಹೋಗ್ತಾ ಇತ್ತು. ನಾನು ಅದಕ್ಕೆ ಮತ್ತೆ ಹೇಳಿದ್ದು ನಾನು ಒಪ್ಕೊಳ್ಳಲ್ಲ ಅಂತ ಹೇಳಿ. ಇವಾಗ ನೋಡವಳು ಎಷ್ಟು ಬಾಯಿ ಮಾಡ್ತಾ ಇದ್ದಾಳೆ. ಎಲ್ಲರೂ ನನ್ನ ಹೆಂಗೆ ತಿಳ್ಕೊಂತಾರೆ ಗೊತ್ತಾ? ಅಯ್ಯೋ ಈ ವಿಜಿ ನೋಡು ಡೈವರ್ಸ್ ಕೊಟ್ಟು ಬಂದು ಇವಾಗ ಹಿಂಗೆ ಮಾಡಿದ್ದಾಳೆ ಅಂತ. ಅದಕ್ಕೆ ನಾನು ಬೇಡ ಅಂತ ಒಪ್ಕೊಂಡಿದ್ದು ಗೊತ್ತಾ? ನೀವು ನೋಡಿದ್ರೆ ನನ್ನ ಬಲವಂತ ಮಾಡಿದ್ರಿ. ಇವಾಗ ಎಲ್ಲರೂ ನನಗೆ ಹೆಂಗೆ ಮಾತಾಡ್ತಾರೆ ನೋಡು. ನಿಮ್ಮಿಂದ ಇವಾಗ ನನಗೆ ಕೆಟ್ಟ ಹೆಸರು ಬಂತು. ನೀವು ನಮಗೆ ಇವಾಗ ಹೆಂಡ್ತಿ ಬೈತಾಳೆ ಅಂತ ಹೇಳಿ ಬಿಟ್ಟು ಹೋಗ್ಬಿಡ್ತೀರಾ. ನಾನು ಹೆಸರು ಕೆಡಿಸ್ಕೊಂಡು ನನ್ನ ಜೀವನ ಹಾಳು ಮಾಡಿಕೊಂಡು ನಾನು ಎಲ್ಲರ ಹತ್ರ ಮರ್ಯಾದೆ ತೆಗೆಸ್ಕೊಂಡು ಇರಬೇಕು. ಅಯ್ಯೋ ಏನಾಗಲ್ಲ, ಸುಮ್ಮನಿರೋ ವಿಜಯ್. ಅದು ಯಾಕೆ ಹಂಗೆ ಆಡ್ತಾ ಇದೆಯಾ? ಅಯ್ಯೋ ದೇವ್ರೆ, ನಾನಿದ್ದೀನಿ ಅಂತ ಹೇಳ್ತಿಲ್ವಾ? ಸುಮ್ಮನೆ ನಿನ್ನ ತಲೆ ಕೆಡಿಸ್ಕೊಬೇಡ. ಅದೇನಾಗುತ್ತೋ ಆಗಲಿ, ನೋಡೋಣ. ಅದ್ಯಾರನ್ನ ಕರ್ಕೊಂಬರ್ತಾಳೆ ನೋಡೋಣ. ಅದೆಲೆ ನಾನಂತೂ ನಿನ್ನ ಬಿಟ್ಟು ಹೋಗೋದಿಲ್ಲ, ಸುಮ್ಮನಿರು. ಅದೇನೇ ಬಂದರೂ ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ. ನಾನು ಈ ಮನೆಯಲ್ಲೇ ಇರ್ತೀನಿ. ಬರೋದಾದರೆ ಬಾ, ಬೇಡ ಅಂದರೆ ಹೋಗ್ತಾ ಇರು ಅಂತ ಹೇಳಿ ಕಳಿಸ್ತೀನಿ ಅವಳಿಗೆ ಅಷ್ಟೇ. ಸುಮ್ಮನೆ ನಿನ್ನ ತಲೆ ಕೆಡಿಸ್ಕೊಬೇಡ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತೀನಿ. ಅಯ್ಯೋ ನೀವೇನು ಹೇಳಿ ಹೋಗ್ಬಿಡ್ತೀರಾ? ನಿಮ್ಮ ಹೆಂಡ್ತಿ ಬರಲ್ಲ, ನನ್ನ ಹೆಂಡ್ತಿ ಅಲ್ಲಿಗೆ ಬಾ ಅಂತ ಹೇಳಿದ್ಲು ನಮ್ಮೂರಿಗೆ ಅಂತ ಹೇಳಿ ಬಿಟ್ಟು ಹೋಗ್ಬಿಡ್ತೀರಾ. ನನ್ನ ಮರ್ಯಾದೆ ಹೋಗೋದಿಲ್ಲ. ನನ್ನ ಜೀವನ ಹಾಳಾಯಿತು. ಏನು ಮಾಡೋದು ನಿಮ್ಮಿಂದನ? ಅದಕ್ಕೆ ಮತ್ತೆ ನಾನು ಒಪ್ಕೊಳ್ಳಲ್ಲ ಅಂತಂದ್ರೂ ನೀವು ನನಗೆ ಬಲವಂತ ಮಾಡಿಬಿಟ್ರಿ. ಏನೇ ಆಗಲಿ ವಿಜಿ, ನಾನಂತೂ ನಿನ್ನ ಕೈ ಬಿಡೋದಿಲ್ಲ. ನೀನು ಧೈರ್ಯವಾಗಿರು, ಸರಿನಾ? ಏನಾದರೂ ಬರಲಿ. ಹಸುಗುಣ ಏನು ಮಾಡ್ತಾಳೆ ನೋಡೋಣ. ಯಾರನ್ನ ಬರ್ತಾಳೆ ಅಂತ ನೋಡ್ತೀನಿ. ಇದಕ್ಕೆಲ್ಲ ಕಾರಣನೇ ನಮ್ಮ ಅಣ್ಣ ನಮ್ಮ ಅತ್ತಿಗೆ. ನಮ್ಮ ಅಣ್ಣನಿಗೆ ಹೋಗಿ ಹೇಳ್ತೀನಿ, ಈ ಥರ ಯಾಕೆ ಮಾಡ್ತೀಯ, ಗಂಡ ಹೆಂಡ್ತಿನ ದೂರ ಮಾಡೋ ಅಂಥ ಬುದ್ಧಿ ಯಾಕೆ ಮಾಡ್ತೀಯ ಅಂತ ಕೇಳ್ತೀನಿ ಅವ್ನಿಗೆ. ಯಾಕಂದರೆ ನಾವು ಇವಾಗ ಆ ಕಡೆ ಹೋಗ್ದಂಗೆ ಆದ್ವಿ, ಅವ್ನ ಕೈ ಕಾಲೆಲ್ಲ ಹಿಡ್ಕೊಂಡಂಗೆ ಆದ್ವಿ. ಅವರಿಬ್ರಿಗೂ ಏನು, ನಾವು ದೊಡ್ಡವರು ಬಂದು ನನಗೆ ಕೈ ಕಾಲು ಹಿಡಿಬೇಕು, ನೀವಿಬ್ಬರು ಬಂದು ಕೈ ಕಾಲು ಹಿಡಿದು ನಮಗೆ ಈ ಥರ ಸಮಸ್ಯೆ ಆಗುತ್ತೆ ಬಗೆಹರಿಸ್ರಿ ಅಂತ ಹೇಳಿ ನಾವು ಅವ್ರ ಹತ್ರ ಹೋದರೆ ಮಾತ್ರ ಒಳ್ಳೆಯರಾಗ್ತೀವಿ. ನಾವು ಯಾವಾಗ ಈ ಕಡೆ ಊರ ಕಡೆ ಬಂದು ಇಲ್ಲಿ ಸೇರ್ಕೊಬಿಟ್ವ, ಅದಕ್ಕೇ ಅವ್ನು ನಮ್ಮ ಅಣ್ಣನಿಗೆ ಹೊಟ್ಟೆ ಕಿಚ್ಚು ಬಂದೈತಿ. ಅದಕ್ಕೆ ಹಿಂಗೆ ಮಾಡ್ತಾ ಇದ್ದಾನೆ. ಹಿಂಗೆ ಮಾಡಿದರೆ ಅವ್ನು ನನ್ನ ಹತ್ರ ಬರ್ತಾನೆ ಅಂತ ಹೇಳಿ ಹೋಗಿ ಚೆನ್ನಾಗಿ ಬೈದು ಬರ್ತೀನಿ. ತಡಿ ಹೋಗ್ಬಿಟ್ಟು ಅವನ್ನ. ಏನು ಬೈರ್ತಿರೋ ಏನಿಲ್ವೋ ಹೋಗತ್ಲಾಗೆ. ನನಗಂತೂ ಸಾಕು ಅನ್ನಿಸ್ಬಿಟ್ಟೈತಿ. ಏನಪ್ಪ ಮಾಡೋದು ಇವಾಗ ಅನ್ನಿಸ್ಬಿಟ್ಟೈತಿ. ಹಸುಗುಣಂಗೆ ಗೊತ್ತಾಗಬಾರ್ದು ಅಂತ ಎಷ್ಟು ಎಚ್ಚರಿಕೆಯಿಂದ. ಅಲ್ಲ ಅದು ಯಾರು ಅಷ್ಟಕ್ಕೂ ವಿಡಿಯೋ ಮಾಡಿದ್ದು? ಪಾರ್ಕಲ್ಲೆಲ್ಲ ಇರೋದೆಲ್ಲ ಯಾರು ಮಾಡಿದ್ರು ಅಂತ. ನನಗನ್ಸಿದ ಪ್ರಕಾರ ಆ ರೀತ ಏನಾದರೂ ಮಾಡಿದ್ಲೇನೋ ಅಂತ ಅನ್ನಿಸ್ತೈತೆ. ರೀತಾನೇ ಮಾಡಿರೋದು. ಅವಳು ಬರ್ತಾ ಇದ್ದಾಳಲ್ಲ, ಅವಳೇ ಮಾಡಿರೋದು ಅನಿಸುತ್ತೆ. ಎಲ್ಲೋ ನಮ್ಮನ್ನು ಫಾಲೋ ಮಾಡಿಕೊಂಡು ನಾವೆಲ್ಲೋದ್ರೂ ಒಬ್ಸರ್ವ್ ಮಾಡಿಕೊಂಡು ಎಲ್ಲ ಪ್ರತಿಯೊಂದು ಫೋಟೋನೂ ಕಳಿಸಿದ್ದಾಳೆ. ಅಲ್ಲಿ ಸೂಪರ್ ಮಾರ್ಕೆಟಲ್ಲಿ ಇಬ್ಬರು ಕೈ ಹಿಡ್ಕೊಂಡು ಮಾತಾಡೋದು ಏನಿದೆ ಎಲ್ಲ ಫೋಟೋ ತೆಗ್ದು ಎಲ್ಲ ಕಳಿಸ್ಬಿಟ್ಟಿದ್ದಾಳೆ. ಹಸುಗುಣನಿಗೆಲ್ಲ ನೋಡಿದೆ ನಾನು. ಅವಳೇ ಸೂಪರ್ ಮಾರ್ಕೆಟಲ್ಲಿ ಇನ್ನೇನು ಯಾರೂ ಇಲ್ವಲ್ಲ, ಆ ರೀತಾನೇ ಕೆಲ್ಸಕ್ಕೆ ಬಂದಿರೋದು, ಅವಳೇ ಎಲ್ಲ ತೆಗ್ದಿರೋದು. ಅಲ್ಲ ಕಣೆ ವಿಜಿ, ಹಸುಗುಣ ನೋಡಲ್ಲ ಬಾಯಿಗೆ ಬಂದಂಗೆ ಮಾತಾಡಿ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ದಾಳೆ ಹೊರಗೆ ನಿಂತ್ಕೊಂಡು. ಅಲ್ಲ ಅವಳು ಯಾಕೆ ಹಿಂಗೆ ಮಾಡ್ತಾ ಇದ್ದಾಳೆ? ಏನಪ್ಪ ನಿನ್ನ ಹೆಂಡತಿ ಒಂದು ಇಟ್ಟು ಬುದ್ಧಿ ಹೇಳೋಕ್ಕಾಗಲ್ವೇ? ಹೇಳ್ಕೆ ಮಾತು ಕೇಳಿ ಹೆಂಗೆ ಮಾತಾಡ್ತಾ ಇದ್ದಾಳೆ ನೋಡು. ಏನು ಮಾಡೋಣಜ್ಜಿ, ಹಸುಗುಣನಿಗೆ ಯಾರೋ ಹೇಳ್ಕೊಟ್ಟಿದ್ದಾರೆ. ಹೇಳ್ಕೆ ಮಾತು ಕೇಳಿ ಹಿಂಗೆ ಮಾತಾಡೋಳು. ಒಬ್ರು ಮನೆಗೆ ಬರಬಾರ್ದು ಅವಳು. ಯಾಕೆ ಬಂದ್ಲು ಇಲ್ಲಿಗೆ? ಅದೇ ನಮ್ಮ ನೋಡಮ್ಮ ಕರ್ಕೊಂಡು ಬಂದು ಇಟ್ಕೊಂಡಿದ್ಕೆ ಇವಾಗ ಊರಾಗ ಹೋಗ ಮಾರಿನ ಮನೆಗೆ ಕರ್ಕೊಂಬಂದ್ರು ಅಮ್ಮಂಗೆ ಹೋಗ್ತಿದ್ಲು. ನಾನು ಬೀಳತ್ಲಾಗೆ ಹೋಗ್ಲಿ ಬಸ್ರಿ ಹೆಂಗ್ಸು ಅಂತ ಹೇಳಿ ಅಯ್ಯಂದು ಕರ್ಕೊಂಬಂದು ಇಟ್ಕೊಂಡಿದ್ಕೆ ನನಗೆ ಇವತ್ತು ಎಂಥ ಮರ್ಯಾದೆ ಮಾಡ್ತಾ ಇದ್ದಾಳೆ ಇವಳು. ಅಯ್ಯೋ ನಾನು ಸುಮ್ಮನಿದ್ರು ಇರ್ಬೋದಾಯಿತು. ನನ್ನ ಮರ್ಯಾದೆ ನಾನು ತೆಗೆಸ್ಕೊಳ್ಳೋಕ್ಕೆ ಹೆಂಗೆಲ್ಲ ನಾನು ಅನ್ನಿಸ್ಕೊಂಡಂಗಾಯ್ತು. ಎಂಥವೆಲ್ಲ ಮಾತು ಕೇಳಂಗಾಯ್ತು ಇವಳ ಹತ್ರ. ಅಲ್ಲ ನೋಡು, ನಾನು ಸುಮ್ಮನಿದ್ರು ಇರ್ಬೋದಾಗಿತ್ತು. ಅದಕ್ಕೆ ಮತ್ತೆ ಯಾರಿಗೂ ಒಳ್ಳೇದು ಮಾಡಬಾರ್ದು ಅಂಬೋದು. ಅಲ್ಲ ನೀನು ಹೆಂಡ್ತಿಗೆ ಹೋಗಿ ಒಂದಿಷ್ಟು ಬುದ್ಧಿ ಹೇಳಪ್ಪ. ಅಲ್ಲ ಎಲ್ಲ ಕೆರೆಗಳು ಹೆಂಗಸ್ರತಾಗೆಲ್ಲ ವಿಜಿ ನನ್ನ ಗಂಡನ ಜೊತೆ ಕಳ್ಳಾಟ ಆಡ್ತಾ ಇದ್ದಾಳೆ ಹಂಗೆ ಹಿಂಗೆ ಅಂತ ಇಲ್ಲದೆಲ್ಲ ಯಾರೋ ಹೇಳ್ಕೊಟ್ರು ಅಂತ ಹೇಳಿ ಮಾತಾಡ್ತಾ ಇದ್ದಾಳಲ್ಲ. ಅವಳಿಗೆ ಏನೋ ಸ್ವಲ್ಪ ಗೊತ್ತಾಗಲ್ವೇ? ನೋಡೆಲ್ಲ ಕೂಗಾಡ್ತಾ ಇದ್ದಾಳೆ. ಹೋಗಿ ಹೇಳೋಗೊಂದು ಸ್ವಲ್ಪನ ನಮ್ಮ ಮರ್ಯಾದೆ ಹೋಗುತ್ತೆ. ನನ್ನ ಮಗಳು ಇವತ್ತು ಹೆಂಗೆ ಇದ್ದಾಳೆ ಅಂತ ನಮಗೆ ಗೊತ್ತೈತೆ. ಏನೋ ಡೈವರ್ಸ್ ಕೊಟ್ಟು ಬಂದೋಳೆ ಅಂತೇಳಿ ಎಷ್ಟೋ ಕೇಳಾಗಲ್ಲ ಕಾಣೋದು ನನ್ನ ಮಗಳನ್ನ.
ಸುಮ್ಮನಿರಿ ಅಜ್ಜಿ, ನಾನೆಲ್ಲ ಹೇಳ್ತೀನಿ ಸುಮ್ಮನಿರಿ. ಹೋಗ್ಬಿಟ್ಟು ಸುಗುಣನಿಗೆ, ಸುಗುಣ ನೀನು ಮಾತಾಡಬೇಡ, ನೀನು ವಿಜಿ ಬಗ್ಗೆನೇ, ವಿಜಿ ಬಗ್ಗೆ ನಾನು ಮಾತಾಡಿದ್ರು ಸರಿ ಇಲ್ಲ ಅಂತ ಹೇಳ್ತೀನಿ ಸುಮ್ಮನಿರು. ಹೋಗಿ ಹೇಳೋಗು, ಅವಳು ಕೂಗಾಡ್ತಾ ಇದ್ದಾಳೆ. ಅಲ್ಲೆಲ್ಲರ ಮನೆ ಹತ್ರ ಹೋಗಿ ನನ್ನ ಮರ್ಯಾದೆ ಬೇರೆ ತೆಗಿತಾಳೆ, ಹಂಗೆ ಹಿಂಗೆ ಅಂತ ಹೇಳ್ಕೊಂಡು. ಅಲ್ಲ ಅದೇನಿದ್ರು ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೋಬೇಕು ತಾನೇ. ಅದೇ ಹೇಳ್ತಾ ಇದ್ದೀನಿ, ಅದೇನಿದ್ರು ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಳಮ್ಮ ಅಂತಂದರೆ ನಾನು ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಳಕ್ಕೆ ಬಂದಿಲ್ಲ. ಹಂಗೆ ಹಿಂಗೆ ಅಂತ ಎಷ್ಟೋರು ಮಾತಾಡ್ತಾ ಇದ್ದಾಳಪ್ಪ ಅವಳು. ಅವಳಿಗೆ ಹೇಳೋಕ್ಕಾಗ್ತಾ ಇಲ್ಲ ನನ್ನ ಕೈಲಿ. ಹೋಗಿ ನೀನೇ ಹೇಳೋಗೋಳಿ ಬುದ್ಧಿನ. ಅಲ್ಲ ಹೆಂಗೆ ಬೇಕಾ ಹಂಗೆ ಮಾತಾಡ್ತಾ ಇದ್ದಾಳೆ. ಸ್ವಲ್ಪನಾದರೂ ಇಲ್ಲ. ಮನೆಗೆ ನಾನು ಕರ್ಕೊಂಬಂದು ಎಲ್ಲಿ ಇರಿಸ್ಕೊಂಡ್ಲಲ್ಲ, ನಮ್ಮಮ್ಮ ಹೊರಗೆ ದಬ್ಬಿಡಲ್ಲ. ಅವತ್ತು ವಿಜಿ ಆಸ್ಪತ್ರೆಗೆ ನೋಡಿದ್ರೆ ಯಾರೂ ಬರಲಿಲ್ಲ. ಇವತ್ತು ನನಗೆ ಎಷ್ಟು ಸಹಾಯ ಮಾಡ್ಯಾಳೆ ಎಂಬುದು ಒಂದಿಷ್ಟನ್ನು ನೆನೆಸ್ಕೊಂಬಲ್ಲ ಅವಳು. ನಾನು ನೋಡಲಿಲ್ಲ ಅಂದರೆ ಅವತ್ತು ಹಾಸ್ಪಿಟ್ಲಲ್ಲಿ ಯಾರೂ ನೋಡ್ಕೊಳ್ತಿರ್ಲಿಲ್ಲ. ಇವತ್ತು ನೋಡ್ಕೊಂಡಕ್ಕೆ ನನಗೆ ಇವತ್ತು ನೋಡಿ ಹೆಂಗೆ ತಿರ್ಕೊಬಿಟ್ಟಿದ್ದಾಳೆ. ಮತ್ತೆ ಹೇಳಾಗಪ್ಪ ನೀನು ಹೇಳ್ತೀವಿ ಒಂದು ಸ್ವಲ್ಪ. ನೋಡಿ ನನ್ನ ಮಗಳು ಮರ್ಯಾದೆ ತೆಗಿತಾ ಇದ್ದಾಳೆ. ನಾನೆಲ್ಲ ಹೇಳ್ತೀನಿ ಸುಮ್ಮನಿರು ವಿಜಿ, ನೀನು ಬೇಜಾರಾಗ್ಬಿಡ. ನಾನೆಲ್ಲ ಹೋಗಿ ಹೇಳ್ತೀನಿ. ವಿಜಿ ಬಗ್ಗೆ ನಾನು ಮಾತಾಡಿದ್ರು ನಾನು ಸುಮ್ಮನಿರಲ್ಲ ನೋಡು ಅಂತ ಹೇಳ್ತೀನಿ. ನಾನು 60,000 ರೂಪಾಯಿ ಆಯ್ತು, ನಾನು ಹಂಗೆ ಬಿಟ್ಟರು ಬಿಡ್ಬೋದಾಗಿತ್ತು. ಅವ್ರ ಅಮ್ಮರ ಹಂಗೇನೆ ನಾನು ಆಡಿದ್ರೆ ಚೆನ್ನಾಗಿತ್ತು. ಅವಳಿಗೆ 60,000 ಮುಗಿದ್ರು ಪರವಾಗಿಲ್ಲ ಅಂತ ಹೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸಿ ಆಪ್ರೇಷನ್ ಮಾಡಿಸಿ ಎಲ್ಲನ ಚೆನ್ನಾಗಿ ತೋರಿಸ್ಕೊಂಡು ಕರ್ಕೊಂಬಂದು ಚೆನ್ನಾಗಿ ನೋಡ್ಕೊಂಡಲ್ಲ, ಅದಕ್ಕೆ ಹಿಂಗೆ ಮಾಡ್ತಾ ಇದ್ದಾಳೆ. ಅಲ್ಲ ಅವಳಿಗೆ ಗೊತ್ತಾಗಲ್ವೇ ಹಿಂಗೆಲ್ಲ ಇದ್ದಿದ್ರೆ ನನ್ನ ಗಂಡ ಯಾಕೆ ನಾನು ನೋಡಿದ ಮಟ್ಟಿಗೆ ಹೆಂಗೆ ನೋಡ್ಕೊಂತಿದ್ದಪ್ಪ. ಹಂಗೇನೆ ಚೆನ್ನಾಗಿರಲಿ ಅಂತ ಅಡುಗೆ ಎಲ್ಲ ಮಾಡಿಕ್ತೆ, ಎಲ್ಲ ಪ್ರತಿಯೊಂದು ಮಾಡಿಕ್ತಿದ್ದೆ. ಹೆಂಗೆ ಚೆನ್ನಾಗಿ ನೋಡ್ಕೊಂತಾ ಇದ್ದೆ. ಸ್ವಲ್ಪನಾದರೂ ಅವಳು ಅರ್ಥ ಮಾಡ್ಕೊಂಬ್ಲಿಲ್ಲ. ಸುಮ್ಮನಿರಿ, ನಾನೆಲ್ಲ ಹೇಳ್ಬತ್ತೀನಿ ಹೋಗಿ. ಇನ್ನೊಂದು ಮಾತಾಡಿದ್ರು ಸರಿ ಇರಲ್ಲ, ನೀನು ಸುಮ್ಮನೆ ಇದ್ಬಿಡು ಸುಗುಣ ಅಂತ ಹೇಳ್ತೀನಿ ಸುಮ್ಮನಿರು. ಅಲ್ಲ ನೋಡಮ್ಮ, ಅವಳು ಇದ್ಕಿದ್ದಂಗೆ ಹೆಂಗೆ ಇದು ಮಾಡಿಬಿಟ್ಲು. ಅಲ್ಲ ಅಮ್ಮನ ತಕ್ಕ ಹೋಗೋದೇ ಇಲ್ಲ, ಅಮ್ಮನ ಜೊತೆಗೆ ಹೋಗೋದೇ ಇಲ್ಲ ಅಂದ್ಕೊಂಡು ಹೆಂಗೆ ಮಾತಾಡ್ತಿದ್ದವಳು, ಇವತ್ತು ಹೆಂಗೆ ಮಾತಾಡ್ತಾ ಇದ್ದಾಳೆ. ಅದಕ್ಕೆ ಮತ್ತೆ ಸಹಾಯ ಮಾಡಬಾರ್ದು ಅನ್ನೋದು. ಅವ್ರ ಅಮ್ಮ ಇದ್ದೋಗಿದ್ಲು ಆಚೆಗೆ. ನಾನು ಧೈರ್ಯ ಹೇಳಿ ಎಲ್ಲ ಹೇಳಿ ಆಸ್ಪತ್ರೆಗೆಲ್ಲ ನೋಡಿಕೊಂಡು ಎಲ್ಲ ಮನೆ ಕರ್ಕೊಂಬಂದು ಯಾರೂ ಇರಲಿಲ್ಲ. ನಾನು ವರ್ಷ ಕೈ ಬಿಟ್ಟಿದ್ರೆ ಅವಳು ಇವತ್ತೇನಾಗಳೋ ಏನೋ. ಅವರು ಪಾಪ ತೋರಿಸಿ ಇವತ್ತು ಎಷ್ಟು ನಾವು ಸಹಾಯ ಮಾಡಿದ್ದೀವಿ ಅದನ್ನೊಂದು ಸ್ವಲ್ಪನಾದ್ರೂ ನೆನೆಸ್ಕೊಂಬಲ್ಲ. ಅಂದಮೇಲೆ ಇವಳೆಂಥ ಮನೆ ಹಾಳೆ ಇರಬೇಕು ಇವಳು. ಅಲ್ಲ ನಮ್ಮ ಮನೆಗೆ ಇಟ್ಕೊಂಡು ನಮ್ಮ ಮನೆಗೆ ನಮಗೆ ಮೋಸ ಮಾಡೋಗ್ತಾಳಲ್ಲ, ನಮಗೆ ಕೆಟ್ಟ ಹೆಸರು ತಂದು ಹೋಗ್ತಾಳಲ್ಲ ಇವಳು ಎಂತಾಳೆ ಇರ್ಬೋದು ಇವಳು. ನಾನು ಅದಕ್ಕೆ ಹೇಳಿದೆ, ನಿನ್ನ ಗಂಡು ನಿನ್ನ ಬಿಗ್ಗೆ ಇಕ್ಕೋಬೇಕಾಯ್ತು ಕಣೆ, ನನ್ನ ಮಗಳು ನಂಬ ಅಂಥದ್ದೇನಿಲ್ಲ ನೀನು ಅಂತ ಅಂದೆ. ಇವಾಗ ಹಂಗೆ ಹಿಂಗೆ ಇವಳು ಒಳ್ಳೆಯಳಲ್ಲ, ಇವಳು ಮನೆ ಹಾಳಿ ಅಂತವಳು ಇಂಥವಳು ಅಂದರು. ನನ್ನ ಮಗಳಂತೂ ಮನೆ ಹಾಳಿ, ನಿನ್ನ ಗಂಡ ಇಂಥವನೇ, ನಿನ್ನ ಗಂಡು ಯಾವಾಗ ಇಕ್ಕೋಬೇಕಾಯ್ತು. ಅಷ್ಟೊಂದೇನ ನಿನಗೆ ಮನಸ್ಸಲ್ಲೇನ ಹಂಗಿದ್ದಿದ್ರೆ ನೀನು ಸರಿಯಾಗಿ ಇಕ್ಕೋಬೇಕಾಯ್ತು ಕಣೆ, ನೀನೇನು ಹೇಳೋದು ಅಂತೇಳಿ ನಾನು ಅದಕ್ಕೆ ಸರಿಯಾಗಿ ಗಲಾಟೆ ಮಾಡ್ದೆ ಕಣಮ್ಮ. ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಹಂಗೇನೆ. ನಾಚಿಕೆ ಮಾನ ಮರ್ಯಾದೆ ಇಲ್ದಂಗೆ ಮಾತಾಡ್ತಾ ಇದ್ದಾಳೆ ಅಲ್ವಾರ. ನಿಂಗೆ ಕಣ್ ಕೂಗಾಡ್ತೈತೆ ಹಂಗೇನೆ. ಇಲ್ಲಿ ಜನ ಮೊದಲೇ ಸರಿ ಇಲ್ಲ, 1000 ಹೇಳ್ಕೊಡ್ತಾರೆ. ಅಲ್ಲ ಇವಳು ಹಿಂಗೆಲ್ಲ ಕೇಳೋಳು ಬರಬೇಕಾಗಿತ್ತು ನಮ್ಮ ಮನೆಗೆ. ನಾನೇನೋ ಬಿಡು ಅಂತ ಹೇಳೋ ಎಂದಕ್ಕೆ ನೋಡಿ ಇವತ್ತು ಎಂಥ ಕೆಲಸ ಮಾಡಿಬಿಟ್ಲು ನನಗೆ. ಅಯ್ಯೋ ನಂದೇ ಮರ್ಯಾದೆ ಕಳ್ಕೊಂಡಂಗೆ ಆಯ್ತಲ್ಲಪ್ಪ ಇವತ್ತು ನಾನು. ಅದಕ್ಕೆ ಮತ್ತೆ ಅವನಿ ಸುಮ್ಮನೆ ಇರಬೇಕಾಯ್ತು ಅಂಬೋದು ನೀನು. ಸುಮ್ಮನಿದ್ದಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ನಮ್ಮ ನೀನು ಹೇಳ್ತಿರೋದು ನಿಜ. ಸುಮ್ಮನೆ ಇದ್ದಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ನಾನಾಗಿ ನಾನು ಮಾಡ್ಕೊಂಡೆ ಅನಿಸ್ತೈತೆ. ಅಯ್ಯೋ ನಾನಾಗಿ ನನ್ನ ತಲೆಗೆಲ್ಲ ತಂದ್ಕೊಂಡೆ, ನಾನಾಗಿ ನನ್ನ ಮರ್ಯಾದೆ ಕಳ್ಕೊಂಡೆ ಅಂತ ಅನ್ನಿಸ್ತೈತೆ. ಅವತ್ತು ಸುಮ್ಮನೆ ಬಿಟ್ಟಿದ್ರೆ ಎಲ್ಲರೂ ಸುಮ್ಮನಿದ್ರಲ್ಲ, ಕೆರೆಗಳವರೆಲ್ಲ ನೋಡ್ಕೊಂಡು ಅವರಮ್ಮ ಹೊರಗಡೆ ಕರೆಸ್ದಾಗ ಹಂಗೆ ನಾನು ಇದ್ದಿದ್ರೆ ಗೊತ್ತಾಗೋದು ಅವಳಿಗೆ. ನಾನು ಬಿಡತ್ಲೆ ಹೋಗ್ಲಿ, ಎಲ್ಲಿಗೆ ಹೋಗ್ತಾಳೆ ಅಂತ ಹೇಳಿ ಎಂದು ಸ್ವಲ್ಪ ಎಲ್ಲ ಒಳ್ಳೇದು ಮಾಡಿದ್ನಲ್ಲ. ಅಯ್ಯೋ ಗಂಡನ ಬೇರೆ ಬಿಡಿಸ್ತಿರ್ಲಿಲ್ಲ. ನಾನು ಹೋಗಿ ಅವತ್ತು ಎಲ್ಲ ಅವ್ರ ಅತ್ತೆ ಮಾವನ ಹತ್ರ ಅವ್ರ ಅಕ್ಕರ ಹತ್ರ ಎಲ್ಲ ಮಾತಾಡೋದಕ್ಕೇ ಬಿಡಿಸಿದ್ದು. ಇಲ್ಲಾಂದರೆ ಅವನು ವರ್ಷ ಅಲ್ಲೇ ಇರೋನು. ಅಲ್ಲ ನಾನು ಎಷ್ಟು ಸಹಾಯ ಮಾಡಿದ್ದೀನಿ. ಅವಳ ಋಣದಾಗಿನ ನಾನೇನಿಲ್ಲ, ನನ್ನ ಋಣದಾಗಿನ ಅವಳಿದ್ದಾಳೆ. ಅಷ್ಟು ನಾನು ಸಹಾಯ ಮಾಡಿದ್ದೀನಿ ಅವಳಿಗೆ. ಕೊನೆಗೂ ವಿಷಯ ಎಲ್ಲ ಗೊತ್ತಾಗ್ಬಿಡ್ತು ಸುಗುಣಂಗೆ. ವರ್ಷ ಹೇಳ್ತಾ ಇದ್ದಾರೆ, ನಾನಂತೂ ನೀನು ಬಿಟ್ಟೋಗಲ್ಲ ಏನೇ ಸಮಸ್ಯೆ ಬಂದರು ಅಂತ ಹೇಳಿ ವರ್ಷ ಅವ್ರು ಹೇಳ್ತಾ ಇದ್ದಾರೆ. ನಾನು ಇದಕ್ಕೆ ಮತ್ತೆ ನಾನು ಒಪ್ಕೊಂತಿರ್ಲಿಲ್ಲ. ಎಲ್ಲ ಆಗುತ್ತೆ ಅಂತಲೇನೆ ಏನೇ ಅಂದ್ರೂ ಆ ವರ್ಷ ಅವರು ನನಗೆ ಒಪ್ಕೊಳ್ಳೋವರೆಗೂ ಬಿಡಲಿಲ್ಲ. ಏನು ಮಾಡೋದು, ಹಿಂಗೆಲ್ಲ ಆಗ್ಬಿಡ್ತು ಕತೆ. ಇವಾಗ ಹೆಂಗಪ್ಪ ಈ ಸುಗುಣಂಗೆ ಬೇರೆ ಗೊತ್ತಾಯಿತು ಅಂತ ಹೇಳಿ ಭಯ ಆಗ್ತಾಯಿತ್ತು. ನೋಡ್ತಾ ಇರ್ರಿ, ನನಗಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೊಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.